ಸಿಂಪಲ್ ಆಗಿ ಈ ಒಂದು ಮೈಸೂರು ಸಿಲ್ಕ್ ಕಲಂಕಾರಿ ಸ್ಯಾರಿನ ನಾನು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೊರಟಿದ್ವಿ. ಎಂಗೇಜ್ಮೆಂಟ್ ಇತ್ತು, ಹಾಗಾಗಿ ನಾನು ಮೇಕಪ್ ಆರ್ಟಿಸ್ಟ್ನ ಮನೆಗೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಅವ್ರು ಅರ್ಲಿ ಮಾರ್ನಿಂಗೇ ಬುಕ್ ಮಾಡಿದ್ರಿಂದ ಮಾರ್ನಿಂಗ್ ಬಂದು ನನಗೆ ಇಲ್ಲಿ ಮೇಕಪ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಎಂಗೇಜ್ಮೆಂಟ್ ಇದ್ದಿದ್ದು ಬ್ಯಾಂಗ್ಳೂರಲ್ಲೇ. ಮತ್ತು ಎಂಗೇಜ್ಮೆಂಟ್ ಯಾರ್ದಂತ ಅಂದರೆ ನಮ್ಮ ಅತ್ತೆ ತಂಗಿ ಮಗಂದು ಎಂಗೇಜ್ಮೆಂಟ್ ಇದ್ದಿದ್ದು. ಸೊ ಇವಾಗ ರೆಡಿ ಆಗ್ತಾ ಇದ್ದೆ ನಾನು ಎಂಗೇಜ್ಮೆಂಟ್ಗೆ ಹೋಗೋದಕ್ಕೆ ಅಂತ ಹೇಳಿ. ಆ್ಯಂಡ್ ಎಂಗೇಜ್ಮೆಂಟ್ಗೆ ಅಂತ ನಮ್ಮ ಮಮ್ಮಿ ಡ್ಯಾಡಿನೂ ಕೂಡ ಅರಸೀಕೆರೆಯಿಂದ ಬ್ಯಾಂಗ್ಳೂರ್ಗೆ ಬಂದಿದ್ದರು. ನಾನು ರೆಡಿ ಆಗೋಷ್ಟರಲ್ಲಿ ಶಂಕರ್, ಮಮ್ಮಿ, ಡ್ಯಾಡಿ ಎಲ್ಲರೂ ರೆಡಿಯಾಗಿಬಿಟ್ಟಿದ್ರು. ಆ್ಯಂಡ್ ನಾನು ಕೂಡ ಕ್ವಿಕ್ಕಾಗಿಯೇ ರೆಡಿಯಾಗಿ ಹೊರಟಿದ್ದಾಯಿತು. ಇನ್ನು ಮೇಕಪ್ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿನೇ ಅವರು ನನಗೆ ಮೇಕಪ್ನ ಮಾಡಿಕೊಟ್ರು. ಲೈಕ್ ನನಗೆ ಯಾವ ರೀತಿಯಾಗಿ ಬೇಕು ಅಂತೆಲ್ಲ ತಿಳ್ಕೊಂಡು ಅದೇ ರೀತಿಯೇ ಅವರು ಮೇಕಪ್ನ ಮಾಡಿದ್ರು. ನಾನು ನೋ ಮೇಕಪ್ ಲುಕ್ಕೇ ಇರಲಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯೇ ಅವರು ತುಂಬ ಚೆನ್ನಾಗಿಯೇ ಮತ್ತು ಕ್ವಿಕ್ಕಾಗಿಯೇ ನನಗೆ ಮೇಕಪ್ನ ಮಾಡಿಕೊಟ್ರು. ಸೊ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೇನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಎಂಗೇಜ್ಮೆಂಟ್ ನಮ್ಮ ಅತ್ತೆ ತಂಗಿ ಮಗಂದೇ ಆಗಿರೋದ್ರಿಂದ ನಮ್ಮ ಅತ್ತೆ ಸ್ವಲ್ಪ ಅರ್ಲಿಯಾಗಿಯೇ ನಾವು ಹೊರಡಬೇಕು, ನೀವು ಆರಾಮಾಗಿ ಬನ್ನಿ ಅಂತ ಹೇಳಿ ನಮ್ಮ ಅತ್ತೆ ನಮ್ಮ ಮಾವೆಲ್ಲ ಒಂದು ಕಾರಲ್ಲಿ ಸ್ವಲ್ಪ ಅರ್ಲಿನೇ ಹೊರಟರು. ನಾವೆಲ್ಲ ಇನ್ನೊಂದು ಕಾರಲ್ಲಿ ಹೊರಟಿದ್ದು. ಸ್ಯಾರಿ ಕಲಂಕಾರಿ ಪ್ಯಾಟರ್ನ್ ಇರುವಂಥ ಮೈಸೂರು ಸಿಲ್ಕ್ ಸ್ಯಾರಿ. ಆಲ್ರೆಡಿ ನಾನು ತೋರಿಸಿದ್ದೆ ಒಂದು ಸ್ಯಾರಿನ ಚಿಕ್ಕಪೇಟೆನಲ್ಲಿ ಬೈ ಮಾಡಿರೋದು ಅಂತ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ. ಸೊ ನೀವು ಯಾರಾದರೂ ಆ ಒಂದು ವಿಡಿಯೋನ ನೋಡಿದರೆ ಗೊತ್ತಿರುತ್ತೆ. ಸೊ ಫ್ರೆಂಡ್ಸ್, ರೆಡಿ ಆಗಿದ್ದಾಯಿತು. ಸೊ ಇವಾಗ ಎಲ್ಲರೂ ಹೊರಟಿದ್ದೀವಿ ಫಂಕ್ಷನ್ಗೆ. ನಾನು, ಮಮ್ಮಿ, ಡ್ಯಾಡಿ ಮತ್ತು ಶಂಕರ್ ಒಂದು ಕಾರಲ್ಲಿ ಇದ್ದೀವಿ. ಆ್ಯಂಡ್ ನಮ್ಮ ಅತ್ತೆ ಮಾವ ಲೇಟ್ ಆಗುತ್ತೆ ಅಂತ ಅವರು ಸ್ವಲ್ಪ ಅರ್ಲಿಯಾಗೆ ಹೋದರು. ಸೊ ನಾವು ಇವಾಗ ಹೊರಟಿದ್ದೀವಿ. ಓಕೆ ಮೇಡಮ್, ಸ್ವಲ್ಪ ಕ್ರಾಸ್ ಆಗಿ ಅವ್ರ ಕಡೆ ಕ್ರಾಸ್ ಆಗಿ. ಹಾಂ ಓಕೆ. ಈಗ ಝೂಮಲ್ಲಿ ಈಗಲೇ ಹೊಡಿಬೇಡಿ, ನಾನು ಹೇಳ್ತೀನಿ. ಉಂಗ್ರ ಕಾಣಲಿ, ಎರಡು ಕೈಲಿ ಇಟ್ಕೊಳ್ಳಿ, ಎರಡು ಕೈ. ಹಾಂ, ಬೇಡ ಬೇಡ ಬೇಡ, ತಾಳಿ ಇಬ್ರದ್ದು ಆಗ್ಬಿಡ್ಲಿ, ನಾನು ಹೇಳ್ತೀನಿ. ಹಾಂ, ನೀವು ಹಾಕಿ ಸರ್. ಹಾಂ, ಇವಾಗ ಹೊಡಿರಿ. ಹಾಂ ಹಾಕಿ, ಎರಡು ಕೈಲಿ ಇಟ್ಕೊಳ್ಳಿ ಸರ್. ಇನ್ನೊಂದು ಕೈಯಲ್ಲಿ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ, ಉಂಗ್ರ ಇಟ್ಕೊಳ್ಳಿ. ಅದೇ ರೀ. ಹಾಗೆ ಸರಿಯಾಗಿ ಎರಡು ಕೈ ಹಿಡ್ಕೊಳ್ಳಿ, ಈ ಕೈಯಲ್ಲಿ ಹಿಡ್ಕೊಳ್ಳಿ. ಕೈ ನೋಡ.
ಸೊ ಫ್ರೆಂಡ್ಸ್, ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡೋಣ ಆ್ಯಂಡ್ ಮೇಕಪ್ ಎಲ್ಲ ರಿಮೂವ್ ಮಾಡೋಣ ಅಂದ್ಕೊಂಡೆ. ಬಟ್ ಅದಕ್ಕಿಂತ ಮುಂಚೆ ನಾನು ಈ ಒಂದು ಸಿಂಪಲ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಹಾಗೆ ಏನೆಲ್ಲ ಜ್ಯುವೆಲ್ರೀಸ್ನ ವೇರ್ ಮಾಡಿದ್ದೆ ಅಂತ ನಿಮಗೆ ಹೇಳಿದ್ರೆ, ಸೊ ದಟ್ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಸಿಂಪಲ್ ಆಗಿ ಈ ಥರ ಕ್ವಿಕ್ಕಾಗಿ ರೆಡಿ ಆಗೋದಕ್ಕೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸ್ಯಾರಿ ಆ್ಯಕ್ಚುಲಿ ಫುಲ್ಲು ಗ್ರೇ ಇದೆಯಲ್ಲ, ನೀವು ನೋಡ್ತಿರೋ ಹಾಗೆ. ಹಾಗೆ ಈ ಸ್ಯಾರಿಲಿ ಫುಲ್ಲು ಗ್ರೀನ್ ಕಲರಲ್ಲಿ ಮತ್ತು ಮೆರೂನ್ ಕಲರಲ್ಲಿ ಫುಲ್ಲು ಡಿಸೈನ್ ಇದೆ, ಅಂದರೆ ಕಲಂಕಾರಿ ಡಿಸೈನ್ ಅವರು ಮಾಡಿದಾರಲ್ವಾ. ಸೊ ಈ ಒಂದು ಕಲಂಕಾರಿ ಡಿಸೈನ್ ಬಂದ್ಬಿಟ್ಟು ಗ್ರೀನ್ ಮತ್ತೆ ಮೆರೂನ್ ಇದೆ. ಬಟ್ ಗ್ರೀನ್ ಸ್ವಲ್ಪ ಜಾಸ್ತಿ ಕಾಣಿಸ್ತಿರೋದ್ರಿಂದ ಫುಲ್ಲು ಗ್ರೇ ಕಲರಲ್ಲೇ ನಾನು ಎಲ್ಲ ಮ್ಯಾಚ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ಗೋಲ್ಡನ್ನ ಗ್ರೀನಲ್ಲಿ ವೇರ್ ಮಾಡಿದ್ದೀನಿ. ಅಂದರೆ ಇಯರಿಂಗ್ ನೋಡ್ಬೋದು, ಇಯರಿಂಗ್ ಗ್ರೀನ್ ಮತ್ತು ವೈಟ್ ಪರ್ಲ್ ಹಾಕಿದ್ದೀನಿ. ಹಾಗೇನೆ ಒಂದು ಚೋಕರ್ ಹಾಕಿದ್ದೀನಿ, ಸಿಂಪಲ್ ಚೋಕರ್ನ. ಸೊ ಇಲ್ಲಿ ಮಿಡ್ಲಲ್ಲಿ ಗೋಲ್ಡ್ ಒನ್ ಹಾಕಿದ್ದೀನಿ. ಇದು ಲಕ್ಷ್ಮಿದು, ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮಮ್ಮಿ ಹತ್ರ ಕೊಡಿಸ್ಕೊಂಡಿದ್ದೆ ಅಂತ. ಸೊ ಈ ಒಂದು ಚೋಕರ್ನ ಹಾಕ್ಕೊಂಡಿದ್ದೀನಿ, ಇದೂ ಪರ್ಲ್ ಇದೆ. ಸೊ ಈ ಒಂದು ಚೋಕರ್ಗೆ ಮ್ಯಾಚ್ ಆಗೋ ಥರ ನಾನು ಇಯರಿಂಗ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಇದನ್ನ ಗ್ರೀನ್ ಮತ್ತು ವೈಟ್ ಕಾಂಬಿನೇಷನಲ್ಲೇ ಹಾಕಿದ್ದೀನಿ. ಯಾಕೆಂದರೆ ಸ್ಯಾರಿ ಗ್ರೇ ಇದೆ, ಗ್ರೇ ಮೇಲೆ ಗ್ರೀನ್ ಸ್ವಲ್ಪ ಎದ್ದು ಕಾಣ್ತಿರೋದ್ರಿಂದ ಗ್ರೀನಲ್ಲಿ ಸ್ವಲ್ಪ ಇದಕ್ಕೆ ಮ್ಯಾಚಿಂಗ್ನ ನಾನು ಮಾಡಿದ್ದೀನಿ. ಹಾಗೆ ಗ್ರೇ ಕಲರ್ದಿನ ಫುಲ್ ಬ್ಯಾಂಗಲ್ಸ್ ಹಾಕಿದ್ದೀನಿ ಮತ್ತು 2 ಗೋಲ್ಡ್ ಬ್ಯಾಂಗಲ್ಸ್ನ ಹಾಕಿದ್ದೀನಿ. ಆ್ಯಕ್ಚುಲಿ ಗೋಲ್ಡ್ ಬ್ಯಾಂಗಲ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ನಾನು ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಇರಲಿ ಗೋಲ್ಡ್ ಬ್ಯಾಂಗಲ್ಸ್ ಅಂತ ಹೇಳ್ಬಿಟ್ಟು ನನ್ನ ಮದುವೆದೇನೆ ಗೋಲ್ಡ್ ಬ್ಯಾಂಗಲ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಸಿಂಪಲ್ ಆಗಿ ಈ ಒಂದು ಮೈಸೂರು ಸಿಲ್ಕ್ ಕಲಂಕಾರಿ ಸ್ಯಾರಿನ ನಾನು ರೆಡಿ ಮಾಡಿದ್ದು ನಾನು ವೇರ್ ಮಾಡ್ಕೊಳೋದಕ್ಕೆ. ಸೊ ನೀವು ನೋಡ್ಬೋದು ನನ್ನ ಲುಕ್ ಯಾವ ಥರ ಇದೆ, ಸಿಂಪಲ್ ಆಗಿ ಹೇಗೆ ಎಲಿಗೆಂಟ್ ಆಗಿದೆ ಅಂತ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.